ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆಯ ವತಿಯಿಂದ ಮಾತೃ ಕಪ್ 7ನೇ ರಾಜ್ಯ SMN ಸ್ಮಾರಕ ಮಹಿಳೆಯರ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಲಾಗಿತ್ತು. 16 ತಂಡಗಳು ಭಾಗವಹಿಸಿ ಅದರಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆಯ ಆಟಗಾರರು ಮೊದಲನೆಯ ಬಹುಮಾನ ಗಳಿಸಿ ವಿಜೇತರಾದರು ಹಾಗೂ 2ನೇ ಬಹುಮಾನವನ್ನು ಮೌಂಟ್ಸ್ ಕ್ಲಬ್ನವರು ತಮ್ಮದಾಗಿಸಿಕೊಂಡರು. Team from Bangalore, which has got quite a few national and international players. Southwestern Railway, Mysore boasts of national and international players, current and former. For the dignitaries, thank you so much for being part of the Matru Cup 7th State SMN Memorial Basketball Championship for Women, Karnataka State Basketball Association. Bangalore Vanguards, Bangalore. The team took the 4th place in this championship. Bangalore Vanguards posing with the trophy for the 4th place. Of the SMN Memo. The team from Mounts Club, Bangalore, posing with the trophy and a total cash prize of 1,50,000 rupees distributed among. ಎಷ್ಟು ರಾಜ್ಯಗಳಿಂದ 16 ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು ಇದರಲ್ಲಿ. ರಾಜ್ಯ ಮಟ್ಟದ ಇದು ಪ್ರತಿ ವರ್ಷ ನಡೆಯುವಂಥ ಮಹಿಳಾ ದಿನಾಚರಣೆಗೋಸ್ಕರ ಇದನ್ನು ಮಹಿಳೆಯರಿಗೋಸ್ಕರ ಈ ಒಂದು ಈವೆಂಟ್ನ ಮಾಡೋದು. ಇದರಲ್ಲಿ 16 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದರು. ರೈಲ್ವೇಸ್ನವರು ಗೆದ್ದಿದ್ದಾರೆ, ಮೌಂಟ್ಸ್ ಕ್ಲಬ್ ರನ್ನರ್ಸ್ ಆಗಿದ್ದಾರೆ, ಲೀಗಲ್ಸ್ 3rd ಪ್ಲೇಸ್ ಆಗಿದ್ದಾರೆ. ಮತ್ತು ಇವ್ರಿಗೆ ಎಲ್ಲ ಥರದ ಸೌಕರ್ಯಗಳನ್ನು ಮಾಡಿದ್ದು. ಇಂಥ ಈವೆಂಟ್ಸ್ ಮಾಡಿದಾಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಯಂಗ್ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಮೇಲೆ ಬರ್ತಾರೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅದೊಂದು ವಿಶೇಷ ಅಲ್ಲ. ಎಲ್ರಿಗೂ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಕೋರ್ತಾ ಈ ಒಂದು ಚಾಂಪಿಯನ್ಶಿಪ್ಗೆ ನಿಮ್ಮೆಲ್ಲ ಸಹಕಾರಕ್ಕೆ ನಾನು ಅಭಿನಂದನೆ. ಮಾತೃ ಕಪ್ ಅಂತೇನೋ ಅವರ ತಾಯಿಯವರ ಹೆಸರಿನಲ್ಲಿ ಕಪ್ನ ಆಯೋಜನೆ ಮಾಡಿದ್ದಾರೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ ಅಂತೇಳಿ ಅದರಲ್ಲಿ ಕ್ಯಾಶ್ ಪ್ರೈಸ್ ಇರ್ಬೋದು, ಮತ್ತು ಟ್ರೋಫಿ ಕೊಟ್ಟಿದ್ದು ಎಲ್ಲನೂ ಸಹ ಅವರು ಓನ್ ಎಕ್ಸ್ಪೆನ್ಸಲ್ಲೇ ಮಾಡಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಏನಾದರೂ ಒಂದು ಹೆಣ್ಮಕ್ಳಿಗೆ ಮೋಟಿವೇಟ್ ಮಾಡೋವಂಥ ಒಂದು ಕಾರ್ಯ ಏನಾದರೂ ಮಾಡಬೇಕಂತೇಳಿ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡಿ ಎಲ್ಲ ಓನ್ ಎಕ್ಸ್ಪೆನ್ಸಲ್ಲಿ ಮಾಡಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಸಾಕಷ್ಟು ರಾಜ್ಯಗಳಿಂದ ಹೆಣ್ಮಕ್ಳು ಬಂದು ಇಲ್ಲಿ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಪ್ರೈಸ್ ಕೊಡೋದಕ್ಕೆ ಮತ್ತು ಮೋಟಿವೇಟ್ ಮಾಡೋದಕ್ಕೆ ನಮ್ಮ ಮಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದರು. ಸೊ ಅವಳು ಸಹ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ. ಥ್ಯಾಂಕ್ ಯು.
ಇದು 15 ವರ್ಷದಿಂದ ಮಾಡ್ತಿದ್ದಾರಂತೆ. ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕಡೆಯಿಂದ ಮಾತೃ ಕಪ್ ಅಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಇದೊಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಇವೆಂಟಲ್ಲಿ ನಾನು ಭಾಗಿಯಾಗಿದ್ದು ತುಂಬಾ ಖುಷಿ ಆಯಿತು. ಬಿಕಾಸ್ ಈ ದಿನಾನ ನಾವು ಹೆಣ್ಮಕ್ಳನ್ನ ಕರೇಜ್ ಆಗಿರ್ಬೋದು, ಅವ್ರ ಅಚೀವ್ಮೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಮೋಟಿವೇಟ್ ಮಾಡುವಂಥ ಒಂದು ದಿನ. ಆ್ಯಂಡ್ ಅದನ್ನೆಲ್ಲ ಗುರುತಿಸಿ ಒಂದು ಶಕ್ತಿ ಕೊಡುವಂಥ ಒಂದು ದಿನ ಅಂತಲೇ ಹೇಳ್ಬೋದು. ಸೊ ಇಂಥದ್ದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನ ಗೋವಿಂದರಾಜ್ ಸರ್ ಕರೆದಿದ್ರು. ಸೊ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಖುಷಿ ಪಡ್ತೀನಿ. ಸೊ ಇಲ್ಲಿ ನೋಡಿದಾಗ ಸ್ಪೋರ್ಟ್ಸ್ ಅನ್ನೋದು ಕರೇಜ್, ಸ್ಟ್ರೆಂತ್ ಎಲ್ಲ ಇರುವಂಥ ಒಂದು ಕ್ರೀಡಾಪಟು. ಸೊ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇಂಥ ಒಂದು ಒಳ್ಳೆ ದಿನದಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಬಾಸ್ಕೆಟ್ಬಾಲ್ ಕೋಚ್ ಝರೀನ್ ಅಂತ. ನಾವಿದು 3rd ಎಡಿಷನ್ ಮಾತೃ ಕಪ್ ಆಡ್ತಾ ಇದ್ದೀವಿ. 3rd ಎಡಿಷನ್ ವಿನ್ನರ್ಸ್ ಆಗಿದ್ದೀವಿ. ಎಸ್ಪೆಷಲಿ ಇದು ವುಮೆನ್ಸ್ ಡೇ ಆಗಿರೋದ್ರಿಂದ ಇನ್ನೂ ಒಂದು ಎಡಿಷನಲ್ ಹ್ಯಾಪಿನೆಸ್ ಅನಿಸ್ತಾ ಇದೆ. ಇವತ್ತು ಕಂಠೀರವ ಸ್ಟೇಡಿಯಂನಲ್ಲಿ ನೀವು ಫಸ್ಟ್ ಪ್ರೈಸ್ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಟೀಮ್ ತುಂಬ ಚೆನ್ನಾಗಿದೆ, ಪ್ಲಸ್ ಚೆನ್ನಾಗಿ ಆಡಿದ್ರು ಪ್ಲೇಯರ್ಸು. ಸೊ ಎಷ್ಟು ಟೀಮ್ ಜೊತೆ ನಿಮ್ಮ ಒಂದು ಇದಾಯಿತು, ಮುಖಾಮುಖಿ ಆಯಿತು? ನಮ್ಮದು 6 ಟೀಮ್ಸ್ ಜೊತೆ ಆಡಿದ್ದೀವಿ ಸರ್. 6 ಟೀಮ್ ಜೊತೆ ಆಡಿದ್ದೀವಿ. ನೀವು ಎಲ್ಲಿಂದ ಬಂದಿರೋದು, ಯಾವ ಟೀಮ್? ಆ್ಯಕ್ಚುಲಿ ನಾವು ಸೌತ್ ವೆಸ್ಟರ್ನ್ ರೈಲ್ವೆ ನಮ್ದು ಹೆಡ್ ಕ್ವಾರ್ಟರ್ಸ್ ಬಂದು ಹುಬ್ಳಿ, ಬಾಸ್ಕೆಟ್ಬಾಲ್ ಟೀಮ್ ಇರೋದು ಮೈಸೂರಲ್ಲಿ. ಸೊ ನಾವು ಮೈಸೂರಿಂದ ಬಂದಿದ್ದೀವಿ ಸರ್. ವಿಮೆನ್ಸ್ ಡೇ ಸೆಲೆಬ್ರೇಷನ್ಸ್ ಆಯಿತು. ಆಮೇಲೆ ನಾವೆಲ್ಲ ಬಾಸ್ಕೆಟ್ಬಾಲ್ ಟೀಮ್ ಮೌಂಟ್ಸ್ ಕ್ಲಬ್ಬು ಮಾತೃ ಕಪ್ ಆಡಿದ್ವಿ. ತುಂಬ ಖುಷಿ ಆಯಿತು, ಯಾಕೆಂದರೆ ಗೋವಿಂದರಾಜ್ ಸರ್ ಫ್ರಮ್ ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನಿಂದ ಮಾಡಿದ್ದಾರೆ. ಆ್ಯಂಡ್ ಅವ್ರ ಅಮ್ಮನ ಹೆಸರಿನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ವುಮೆನ್ಸ್ ಡೇ ಅಂತ ಇನ್ನೂ ಚೆನ್ನಾಗಾಗಿದೆ. ಸೊ ನಾವು ಮೌಂಟ್ಸ್ ಕ್ಲಬ್ ಎಲ್ಲರೂ ಬಿಲೋ 20 ಇಯರ್ಸ್ ತುಂಬ ಚೆನ್ನಾಗಿ ಎಕ್ಸೆಪ್ಷನಲ್ ಗಾಡಿ ಎಲ್ಲರೂ ಸ್ಟೇಟ್ಗೆ ಆಡ್ತಾರೆ. ಸೊ ತುಂಬ ಥ್ಯಾಂಕ್ಸ್ ಟು KSBBA. ಆಮೇಲೆ ಇಟ್ಸ್ ಪಾರ್ಟ್ ಆಫ್ ಅ ವುಮೆನ್ಸ್ ಡೇ ಸೆಲೆಬ್ರೇಷನ್ ಆ್ಯಂಡ್ ಟು ಟೆಲ್ ಯು ಆಲ್ ದಟ್ ವಿಮೆನ್ ರಾಕ್ ಅಷ್ಟೇ ಹೇಳೋಕ್ಕಾಗದು ನಾನು. ಏನು ಪ್ರೈಸ್ ತೊಗೊಂಡೆ ಮೇಡಮ್ ನಿಮ್ಮ ಟೀಮ್? ನಾವು ರನ್ನರ್ಸ್ ಅಪ್ ತೊಗೊಂಡ್ವಿ, ಯಾಕಂದರೆ ನಮ್ಮದು ಮಿಕ್ಸ್ ಆಫ್ ಯಂಗ್ ಆ್ಯಂಡ್ ಓಲ್ಡ್. ನಮ್ಮದು ಮ್ಯಾಕ್ಸಿಮಮ್ ಹುಡುಗಿ ಇರೋದು 22 ಇಯರ್ಸ್ ಓಲ್ಡು. ಆ್ಯಂಡ್ ಮಿಕ್ಕಿದವರೆಲ್ಲ ಬೇರೆ ರೈಲ್ವೇಸ್ ಟೀಮ್ ಒಂದು 12 ಜನ ಇಂಡಿಯನ್ ಪ್ಲೇಯರ್ಸ್ ಅವರೆಲ್ಲ. ಸೊ ತುಂಬ ಕಷ್ಟ ಆಯಿತು ನಮ್ಮ ಫೈನಲ್ಸ್ನಲ್ಲಿ. ಬಟ್ ಫೈನಲ್ಸ್ ತನಕ ಬಂದ್ವಲ್ಲ, ವಿತ್ ಮಿಕ್ಸ್ ಆಫ್ ಯೂತ್ ಮತ್ತು ಸೀನಿಯರ್ಸ್ ನಾವು ಆರಾಮ್ಸೆ ಗೆದ್ವಿ. ದಟ್ ಈಸ್ ಇಂಪಾರ್ಟೆಂಟ್. ಸೊ ಜಯವಂತಿ ಶ್ಯಾಮ್ ಅಂತ. ನಾನು ಇಂಡಿಯಾ ಆಡಿದ್ದೀನಿ, ಇಂಡಿಯನ್ ಕ್ಯಾಪ್ಟನ್ ಆ್ಯಂಡ್ ಇಂಡಿಯನ್ ಕೋಚ್ ಆಲ್ಸೋ, ಆ್ಯಂಡ್ ಕರ್ನಾಟಕ ವುಮೆನ್ಸ್ ಕೋಚ್.